ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ನಾವು ಎಂದಿನಂತೆ ಇವತ್ತು ಸಹ ನಾಳೆಗೆ ಮಾರ್ಕೆಟಿನ ಒಂದು ಲೆಕ್ಕಾಚಾರವನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಸ್ನೇಹಿತರೆ, ನಾಳೆಯ ದಿವಸದ ಲೆಕ್ಕಾಚಾರ ಅಂತ ಹೇಳಿದ್ರೆ, ನಾಳೆಯ ದಿವಸದ ಮಾರ್ಕೆಟಿನ ಲೆಕ್ಕಾಚಾರ ಅಂತ ಹೇಳಿದ್ರೆ ನಾಳೆ ಮಾರ್ಕೆಟು ಏನಾಗಬಹುದು ಹಾಗೂ ನಾಳೆಯ ದಿವಸ ಯಾವ ಒಂದು ಲೆವೆಲ್ಸಲ್ಲಿ ನಾವು ಮಾರ್ಕೆಟನ್ನು ನೋಡಬಹುದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ ಅಲ್ವಾ. ಸೊ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರ್ಬೋದು, ನಾವಿವಾಗ ಆಪ್ಷನ್ ಚೈನ್ NSEಯ ಡೇಟಾದಿಂದ ಆಪ್ಷನ್ ಚೈನನ್ನು ನೋಡಿದಾಗ NSEಯ ಡೇಟಾದಿಂದ ನಾವು ಆಪ್ಷನ್ ಚೈನನ್ನು ನೋಡಿದಾಗ ಇಲ್ಲಿ ನಮಗೇನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಇದು ಯಾವತ್ತಿಂದ ಎಕ್ಸ್ಪೈರಿ ಇರೋದು? ಇದು ಎಕ್ಸ್ಪೈರಿ ಇರೋದು 15ನೇ ತಾರೀಕು ಮೇಗೆ ಅಲ್ವಾ. 15ನೇ ತಾರೀಕು ಮೇಗೆ ನಾವಿಲ್ಲಿ ಒಂದು ಎಕ್ಸ್ಪೈರಿಯನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಒಂದು ಎಕ್ಸ್ಪೈರಿಗೆ ಸಂಬಂಧಪಟ್ಟಂತೆ ಈ ಒಂದು ಎಕ್ಸ್ಪೈರಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಚೈನಿನಲ್ಲಿ ನಮಗೇನಂತ ಇನ್ಫಾರ್ಮೇಷನ್ ಬರ್ತಾ ಇದೆ? ನಮಗೆ ಏನಂತ ಬರ್ತಾ ಇದೆ ಅಂತ ಹೇಳಿದ್ರೆ, ಪುಟ್ ಸೈಡಲ್ಲಿ 27,78,885 ಇದೆ ಓಪನ್ ಇಂಟ್ರೆಸ್ಟು. ಅದೇ ಕಾಲ್ ಸೈಡಲ್ಲಿ ನೋಡಿದಾಗ 35,50,275 ಇದೆ. ಅಂದರೆ ಇಲ್ಲಿ ಯಾವ ಕಡೆಗೆ ಜಾಸ್ತಿ ಇದೆ? ಕಾಲ್ ಸೈಡು ನಮಗೆ ನಂಬರ್ಸ್ ಜಾಸ್ತಿ ಇದೆ, ಇದು ಒಂದು ಕಡೆಗೆ. ಇನ್ನು ಸ್ನೇಹಿತರೆ, ಇದು ನಮ್ಮ ಒಂದು ಕಡೆದಾಯಿತು ಅಂತ ಹೇಳಿದ್ರೆ, ಇದ್ರ ಪ್ರಕಾರ ಏನಾಗಬೇಕು ಮಾರ್ಕೆಟಲ್ಲಿ ಅಂತ ನೋಡಿದಾಗ, ಮಾರ್ಕೆಟ್ ಏನಾಗಬೇಕು? ಪುಟ್ ಸೈಡಲ್ಲಿ 27,78,885 ಇದೆ, ಕಾಲ್ ಸೈಡಲ್ಲಿ 35,50,275 ಇದೆ ಅಂತ ಹೇಳಿದ್ರೆ, ನಾಳೆಯ ದಿವಸ ಮಾರ್ಕೆಟ್ ಏನಿದೆ, ಇದು ಒಂದು ಕೆಳಗಡೆ ಸೈಡಿಗೆ ಮೊಮೆಂಟಮನ್ನು ಕೊಡಬೇಕಾದಂತಹ ಒಂದು ಲೆಕ್ಕಾಚಾರ. ಯಾವುದರಲ್ಲಿ? ಬ್ಯಾಂಕ್ ನಿಫ್ಟಿಯಲ್ಲಿ, ಕರೆಕ್ಟಾ? ಇನ್ನು ಬ್ಯಾಂಕ್ ನಿಫ್ಟಿಯ ಚಾರ್ಟನ್ನು ನಾವು ನೋಡಿದಾಗ, ನೆನ್ನೆಯ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆನ್ನೆಯ ವಿಡಿಯೋನ ಯಾರ್ಯಾರು ನೋಡಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ, ಸುಮಾರು ಇನ್ಫಾರ್ಮೇಷನ್ಸ್ಗಳನ್ನು ನಾನು ಆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ಕರೆಕ್ಟಾ? ಇವತ್ತಿನ ಮಾರ್ಕೆಟ್ ಬಿಹೇವಿಯರನ್ನು ಸಹ ನಾವು ಶೇರ್ ಮಾಡ್ಕೊಂಡಿದ್ವಿ. ಏನಂತ ಹೇಳಿದ್ರೆ, ಮಾರ್ಕೆಟು ಹೇಳ್ತೀನಿ, ಹೋಗ್ತಾ ಏನೇನಾಗಿದೆ ಅಂತಲೂ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿದಾಗ ನಮಗೇನಾಗಿದೆ, ಮಾರ್ಕೆಟು ವಾಪಸ್ ನಮ್ಮ ಒಂದು ರೇಂಜಿನ ಒಳಗೆ ಬಂದು ಇವತ್ತು 2 ಡೇ ಹೈನ ಮೇಲ್ಗಡೆ ಹೋಗಲಿಕ್ಕೆ ಟ್ರೈ ಮಾಡಿದೆ. 2 ಡೇ ಹೈನ ಮೇಲ್ಗಡೆ ಹೋಗಲಿಕ್ಕೆ ಟ್ರೇಡ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಮಾರ್ಕೆಟು ಅದೇ ಲೆವೆಲಿಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು, ಇದು ಎರಡನೆಯ ವಿಷಯ. ಇನ್ನು ನಾವು ಡೈಲಿ ಚಾರ್ಟಿಂದ ನಾವು ಆರ್ಲಿ ಚಾರ್ಟಿಗೆ ಬಂದಾಗ ನಾವು ಏನಂತ ಅಂದ್ಕೊಂಡಿದ್ವಿ ಸ್ನೇಹಿತರೆ, ಇಲ್ಲೇ ಮಾರ್ಕೆಟು 61.8%ಗೆ ಬರೋದಿದೆ ಅಂದ್ಕೊಂಡಿದ್ವಿ, ಹೌದಾ? ನೋ ಮೇ ಬಿ ಕರೆಕ್ಟ್. ಸೊ ನೋಡಿ, ಅದ್ರ ಪ್ರಕಾರ ನಾವಿಲ್ಲಿ ನೋಡಿದಾಗ ಮಾರ್ಕೆಟ್ ಏನು ಮಾಡಿದೆ? ಮಾರ್ಕೆಟ್ ಒಂದು ಡೌನ್ ಸೈಡ್ ಮೊಮೆಂಟಮ್ ಬರೋದಕ್ಕೆ ಟ್ರೈ ಮಾಡಿ, ಅದು ಆಗದಲೇ ಮಾರ್ಕೆಟ್ ಏನು ಮಾಡಿದೆ, ಮತ್ತು ಮೇಲ್ಗಡೆ ಸೈಡ್ಗೆ ಒಂದು ಮೊಮೆಂಟಮನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿನ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕು, ಬಟ್ ಇದೇ ಪಾಯಿಂಟಲ್ಲಿ ಬಂದು ಮಾರ್ಕೆಟ್ ಸ್ಟಕ್ ಆಗಿರೋದ್ರಿಂದ ನಾಳೆ ದಿವಸ ಇಲ್ಲಿ ಕೆಳಗಡೆಗೆ ಬಂದು ಮತ್ತೆ ಮೇಲ್ಗಡೆ ಹೋಗುವ ಪಾಸಿಬಿಲಿಟೀಸು ಸಹ ಇದೆ. ಓಕೆ, ಇದು ಒಂದು ಕಡೆಗೆ. ಆದರೆ ಇನ್ನು ನಾವು 15 ಮಿನಿಟ್ಸ್ ಚಾರ್ಟಲ್ಲಿ ನೋಡಿದಾಗ ಮಾರ್ಕೆಟ್ ಇಲ್ಲಿ ಏನು ಕಾಣಿಸ್ತಾ ಇದೆ ನಮಗೆ? ಕಂಪ್ಲೀಟ್ಲಿ ಫ್ಲ್ಯಾಟ್. ಏನಿದೆ? ಕಂಪ್ಲೀಟ್ಲಿ ಫ್ಲ್ಯಾಟ್. ಅಂದರೆ ಮಾರ್ಕೆಟ್ ಇಲ್ಲಿ ಕನ್ಸಾಲಿಡೇಷನ್ ಆಗಿದೆ. ಯಾರ್ಯಾರು ನಮ್ಮ ಕನ್ಸಾಲಿಡೇಷನ್ ವಿಡಿಯೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ನಾನಿಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂತ. ಆ ವಿಡಿಯೋ ನೋಡೋರಿಗೆ ಗೊತ್ತಾಗ್ತಾ ಇರುತ್ತೆ. ಅಥವಾ ನಮ್ಮ ಒಂದು ವೆಬಿನಾರನ್ನು ಯಾರ್ಯಾರು ಅಟೆಂಡ್ ಮಾಡಿದ್ದೀರಾ ಅವರಿಗೂ ಸಹ ಇಲ್ಲಿ ಮಾಹಿತಿ ಗೊತ್ತಾಗ್ತಾ ಇರುತ್ತೆ ಸ್ನೇಹಿತರೆ. ಪವರ್ ಆಫ್ ಕನ್ಸಾಲಿಡೇಷನಿನ ಪ್ರಭಾವ ಏನು ಅಂತೇಳಿ ಗೊತ್ತಾಗ್ತಾ ಇರುತ್ತೆ. ಅದು ಒಂದು ಕಡೆಗೆ. ಇಲ್ಲಿ ಇನ್ನೊಂದು ಕಡೆಗೆ ನೋಡಿದಾಗ ಇಲ್ಲಿ ಏನಾಗ್ತಾ ಇದೆ ನಮಗೆ? ಅಸೆಂಡಿಂಗ್ ಟ್ರಯಾಂಗಲ್ ಬರ್ತಾ ಇದೆ. ಅಸೆಂಡಿಂಗ್ ಟ್ರಯಾಂಗಲ್ ಬಂದಿದೆ ಸ್ನೇಹಿತರೆ.
ಒಂದು ವೇಳೆ ಈ ಒಂದು ಟ್ರಯಾಂಗಲ್ ಬಂದಾಗ ಟ್ರೇಡಿಂಗ್ ಅಂತೂ ತುಂಬ 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 ಸೂಪರ್ ಈಸಿ ಕಣ್ರಿ. ಎಕ್ಸಾಕ್ಟ್ಲಿ ಟ್ರೇಡಿಂಗ್ ಬಂದ್ಬಿಟ್ಟು ತುಂಬಾ ಒಂದು ಈಸಿ ಆಗತಕ್ಕಂತಹ ಒಂದು ಲೆಕ್ಕಾಚಾರ. ಹೆಂಗೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ ನೋಡಿ, ನಾಳೆ ದಿವಸ ಈ ಟ್ರಯಾಂಗಲ್ ಇದೆಯಲ್ಲ, ಈ ಟ್ರಯಾಂಗಲನ್ನು ಬ್ರೇಕ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ವೇಟ್ ಮಾಡಬೇಕು. ನೋಡಿ, ಈ ಟ್ರಯಾಂಗಲ್ ಯಾವಾಗಲೇ ಬರಲಿ ನಾವಿಲ್ಲಿ ವೇಟ್ ಮಾಡಬೇಕಾಗತ್ತೆ. ಏನು ಮಾಡಬೇಕಾಗತ್ತೆ? ವೇಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದ್ದ ಲೈಕ್ ಬಟನ್ ಇಫ್ ಯು ಲೈಕ್ ದ ವಿಡಿಯೋ. ಸ್ನೇಹಿತರೆ, ಇಲ್ಲಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಒಂದು ಪಾಯಿಂಟಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ, ಮಾರ್ಕೆಟಲ್ಲಿ ಮೇಲ್ಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಅದಾದ ನಂತರ ಪುಲ್ ಬ್ಯಾಕ್ ಬರೋದಕ್ಕೆ ವೇಟ್ ಮಾಡಬೇಕು. ಪುಲ್ ಬ್ಯಾಕ್ ಬರೋದಕ್ಕೆ ಏನು ಮಾಡಬೇಕು? ನಾವಿಲ್ಲಿ ವೇಟ್ ಮಾಡಬೇಕು. ಪುಲ್ ಬ್ಯಾಕ್ ಬಂದಾದ ನಂತರ ಆಮೇಲೆ ಮಾರ್ಕೆಟಲ್ಲಿ ಎಂಟ್ರಿಯನ್ನು ಮಾಡ್ಕೊಳ್ಳೋದು ತುಂಬಾ ಒಂದು ಸೂಕ್ತಕರವಾದಂತಹ ಒಂದು ಲೆಕ್ಕಾಚಾರ. ಒಂದು ವೇಳೆ ಮಾರ್ಕೆಟ್ ಕೆಳಗಡೆಗೆ ಬಂದರೆ, ಇವಾಗ ನೋಡಿದ್ವಿ ಮಾರ್ಕೆಟ್ ಒಳಗಡೆ ನೋಡಿದ ಕೆಳಗಡೆಗೆ ಅಂತ ಇದೆ, ಟ್ರಯಾಂಗಲ್ನ ನೋಡಿದಾಗ ಸೆಂಡಿಂಗ್ ಟ್ರಯಾಂಗಲ್ ಅಂತ ಹೇಳ್ತಾ ಇದೆ. ಆದರೆ ನೋಡಿ, ಮಾರ್ಕೆಟಲ್ಲಿ 2-3 ಒಂದು ಏನಂತ ಕರಿತೀವಿ ನಾವು ಗೊಂದಲಗಳನ್ನು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ನಾಳೆ ನಾವು ಏನು ಮಾಡಬೇಕಾಗುತ್ತೆ ಅಂತ ನೋಡಿದಾಗ, ಮೇಲ್ಗಡೆಗೆ ಹೋಯ್ತು ಅಂತ ಹೇಳಿದ್ರೆ ಬ್ರೇಕ್ಔಟ್ ಆದಮೇಲೆ ವೇಟ್ ಮಾಡಿ ಪುಲ್ ಬ್ಯಾಕ್ ಬಂದು ಆಮೇಲೆ ಮಾರ್ಕೆಟಲ್ಲಿ ಎಂಟ್ರಿ ತೊಗೋಬೇಕು. ಇದು ಒಂದು ಕಡೆ ಮೇಲ್ಗಡೆ ಹೋದಾಗ. ಅದೇ ಕೆಳಗಡೆ ಸೈಡಿಗೆ ಬಂದಾಗ ಇಲ್ಲೂ ಅಷ್ಟೇ ಒಂದು ವೇಟ್ ಮಾಡಿ, ಕೆಳಗಡೆ ಬ್ರೇಕ್ಔಟ್ ಆದಮೇಲೆ ವೇಟ್ ಮಾಡಿ ಮಾರ್ಕೆಟ್ ಇದನ್ನು ರೀಟೆಸ್ಟ್ ಮಾಡಬೇಕು. ಮಾರ್ಕೆಟ್ ಏನು ಮಾಡಬೇಕು? ಇದನ್ನು ರೀಟೆಸ್ಟ್ ಮಾಡಬೇಕು. ರೀಟೆಸ್ಟ್ ಮಾಡಿ ಮೊಮೆಂಟಮ್ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ನಾವಿಲ್ಲಿ ಸೆಲ್ ಎಂಟ್ರಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಡೈರೆಕ್ಟಾಗಿ ಟ್ರೇಡರ್ ಜಿಗಿಯುವಂತಿಲ್ಲ ಸ್ನೇಹಿತರೆ. ಕ್ಲಿಯರಾ? ಇದು ಒಂದು ಕಡೆಗಾದರೆ, ಇನ್ನು ನಾವು ಫಿಬೋನಾಚಿಯ ಪ್ರಕಾರ ನೋಡಿದಾಗ ನೆನ್ನೆಯ ಟ್ರೇಡನ್ನು ಅಥವಾ ನೆನ್ನೆಯ ವಿಡಿಯೋದಲ್ಲಿರ್ತಕ್ಕಂತಹ ಒಂದು ಅನಾಲಿಸಿಸ್, ಅದನ್ನು ನಾವಿಲ್ಲಿ ಫಿಬೋನಾಚಿಯನ್ನು ಹಾಕಿ ನೋಡಿದಾಗ ಇಲ್ಲಿ ನಮಗೇನಂತ ಬರ್ತಾ ಇದೆ, ಫಿಬೋನಾಚಿ ಇಲ್ಲಿಗಲ್ಲ, ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಸಂಬರ್ ಹಿಯರ್ಗೆ ಇಲ್ಲಿ ಫಿಬೋನಾಚಿ ಪ್ರಕಾರ ಬಂದಿದೆ. ಒಂದು ವೇಳೆ ನಾವು ಇದಕ್ಕೆ ಫಿಬೋನಾಚಿ ಲೆವೆಲ್ಸನ್ನು ತೊಗೊಂಡ್ವಿ ಅಂತ ಹೇಳಿದ್ರೆ ಮಾರ್ಕೆಟು ಕ್ಲಿಯರ್ ಕಟ್ ಆಗಿ ಮೇಲ್ಗಡೆಗೆ ಬಂದಿರೋದನ್ನು ನೋಡ್ತಾ ಇದ್ದೀವಿ ನಾವು. ಮಾರ್ಕೆಟ್ ಏನಾಗಿದೆ? ಕ್ಲಿಯರ್ ಕಟ್ ಆಗಿ ಮೇಲ್ಗಡೆ ಬಂದಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ? ನೋಡಿ ಸ್ನೇಹಿತರೆ, ಮಾರ್ಕೆಟಲ್ಲಿ ರಿಸ್ಕ್ ರಿವಾರ್ಡ್ ಎಲ್ಲ ಟ್ರೇಡು ಪ್ಲಸ್ಸಲ್ಲಿ ಹೋಗಲ್ಲ, ಎಲ್ಲ ಟ್ರೇಡು ಮೈನಸ್ಸಲ್ಲಿ ಹೋಗಲ್ಲ. ನಮ್ಮ ಪ್ರೊಬಾಬಿಲಿಟಿ ಆಫ್ ಪ್ರಾಫಿಟ್ ಎಷ್ಟು ಅದನ್ನು ನೋಡೋದ್ರ ಜೊತೆಯಲ್ಲಿ ನಮ್ಮ ರಿಸ್ಕ್ ರಿವಾರ್ಡು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರಬೇಕು. ನೋಡಿ, ಸುಮಾರು ಜಾಗಗಳಲ್ಲಿ ನೀವು ಕೇಳ್ತಾ ಇರ್ಬೋದು ಇಂಟ್ರಾಡೇ ಅಂತ ಹೇಳಿದ್ರೆ ಅದು ಒಂದು ಥರ ತುಂಬ ಕಾಂಪ್ಲಿಕೇಟೆಡ್, ತುಂಬ ಕಷ್ಟಕರವಾದಂಥದ್ದು. ಕಲಿದಲೆ ಕೈ ಹಾಕೋಕ್ಕೆ ಬರೋದಿಲ್ಲ. ಎಸ್, ಡೆಫಿನೆಟ್ಲಿ ಕಲಿದಲೆ ಕಲಿದಲೆ ಅಡುಗೆನೂ ಮಾಡೋಕ್ಕೆ ಬರಲ್ಲ. ಕಲಿದಲೆ ಅಡುಗೆನೂ ಮಾಡೋಕ್ಕೆ ಬರೋದಿಲ್ಲ ಅಂಥದ್ದು ಇದು ಟ್ರೇಡಿಂಗ್ ಬರುತ್ತಾ? ಡೆಫಿನೆಟ್ಲಿ ಬರೋದಿಲ್ಲ. ಸೊ ಗಮನ ಇಟ್ಟು ಕಲೀರಿ. ನಾವು ಈ ವಿಡಿಯೋ ಮಾಡುವ ಉದ್ದೇಶ ನಿಮಗೆ ಕಲಿಸೋದು. ಒಂದು ವೇಳೆ ನಿಮಗೆ ವಿಡಿಯೋ ನೋಡಿ ಕಲಿಯೋಕ್ಕಾಗಲಿಲ್ಲ, ನಿಮಗೆ ಮೆಂಟರಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಕರೆ ಮಾಡಿ ಮಾತಾಡಿ. ಹೊಸ ಬ್ಯಾಚ್ ಶುರುವಾಗ್ತಾ ಇದೆ, ಎನ್ರೋಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫೀಸ್ ಏನು ಜಾಸ್ತಿ ಏನಿಲ್ಲ, 5,000 ರೂಪಾಯಿ ಫೀಸ್ ಮಾತ್ರ ಇರ್ತಕ್ಕಂತಹದ್ದು. ನೀವು ನಿಮ್ಮ ಲೈಫ್ ಟೈಮ್ ಕಲಿಕೆಗಾಗಿ ಕೊಡಬಹುದಾದಂತಹ ಫೀಸ್ ಇದು ಅಲ್ವಾ? ಒಂದು ಸ್ಟಾಪ್ ಲಾಸ್ ಅಲ್ಲಿ ಇರುತ್ತೆ ನಿಮಗೆ. ಅಷ್ಟಲ್ಲದೆ ಮತ್ತೆ ವೆಬಿನಾರ್ ಇದೆ. ವೆಬಿನಾರ್ ಬಂದು 17ನೇ ತಾರೀಕಿಗೆ ನಮ್ಮ ಒಂದು ವೆಬಿನಾರ್ ಇದೆ. ವೆಬಿನಾರ್ನ ರಿಜಿಸ್ಟ್ರೇಷನ್ ಲಿಂಕ್ನು ಸಹ ಈ ಒಂದು ವಿಡಿಯೋದ ಪಿಂಡ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ವೆಬಿನಾರ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಾದ್ರೂ ನಾನು ಮಾರ್ಕೆಟಿನ ಪ್ರೈಸ್ ಆ್ಯಕ್ಷನಿನ ಮುಖಾಂತರ ತುಂಬ ಸಿಂಪಲ್, ಗ್ರೀನ್ ರೆಡ್ ಗೊತ್ತಿದ್ರೆ ಸಾಕು, ಆ ಒಂದು ವೆಬಿನಾರ್ನ ಅಟೆಂಡ್ ಮಾಡಬಹುದು. ಯಾರ್ಯಾರಿಗೆ ಮಾರ್ಕೆಟಲ್ಲಿ ಆಸಕ್ತಿ ಇದೆ ಅವರು ಗ್ರೀನ್ ಮತ್ತು ರೆಡ್ ಎಷ್ಟು ಉದ್ದ ಇದೆ, ಎಷ್ಟು ಪಾಯಿಂಟ್ಸ್ ಕವರ್ ಆಗಿದೆ, ಇಷ್ಟು ಗೊತ್ತಿರೋರಿದ್ರೆ ಸಾಕು, ವೆಬಿನಾರ್ನ ಅಟೆಂಡ್ ಆಗ್ಬೋದು. ನಿಮಗೆ ಒಂದು ತುಂಬಾ ಒಂದು ಹೆಲ್ಪ್ಫುಲ್ ಮಾಹಿತಿ ಆ ಒಂದು ವೆಬಿನಾರ್ನಲ್ಲಿ ಇರೋದಿದೆ ಸ್ನೇಹಿತರೆ. ರೈಟ್? ವೆಬಿನಾರ್ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಅಂದ್ರೆ ಏನು, ನಿಫ್ಟಿ ಅಂದ್ರೆ ಏನು, ಈ ಥರದ ವೆಬಿನಾರ್ನ ಮಾಡೋದಿಲ್ಲ. ಸುಮಾರು ವೆಬಿನಾರ್ಗಳು ಈ ಥರದ್ದು ಕಂಡಕ್ಟ್ ಮಾಡ್ತಾನೆ ಇರ್ತಾರೆ, ನೀವು ಅಟೆಂಡ್ ಮಾಡಬಹುದು. ನನ್ನ ವೆಬಿನಾರಲ್ಲಿ ನಿಮಗೆ ಏನಿದ್ರು ಮನಿ ಮ್ಯಾನೇಜ್ಮೆಂಟು, ಸ್ಟ್ರಾಟಜಿ ಇದೆ, ಪ್ರೈಸ್ ಆ್ಯಕ್ಷನ್ಸು, ಈ ಥರದ ಒಂದು ಟಾಪಿಕ್ಸ್ಗಳನ್ನು ನಾವು ಕವರ್ ಮಾಡ್ತಾ ಇರ್ತೀವಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಒಂದು ವೆಬಿನಾರ್ ಇವು. ಸೊ ಹಾಗಾಗಿ ವೆಬಿನಾರನ್ನು ಜಾಯಿನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಲಿಂಕ್ ಪಿನ್ ಕಮೆಂಟ್ ಇದೆ. ಅದೇ ರೀತಿ ಇವತ್ತು ಯಾರ್ಯಾರು ಲೈವ್ಗೆ ಬಂದಿದ್ರಿ ಅವರಿಗೆಲ್ಲರಿಗೂ ಲಿಂಕ್ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ. ಚಾಟಿನ ಒಂದು ಮೇಲ್ಗಡೆ ಭಾಗದಲ್ಲಿ ಇತ್ತು ಆ ಒಂದು ಲೈವ್ ಸೆಷನ್ನಲ್ಲಿ. ರೈಟ್? ಸೊ ಸ್ನೇಹಿತರೆ, ಸಮಯ ಇವಾಗ ಆಲ್ರೆಡಿ ಮಂಗಳವಾರ ಮುಗಿತಾ ಇದೆ. ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇಗ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ವೆಬಿನಾರ್, ನಿಮಗೆ ತುಂಬ ಯೂಸ್ಫುಲ್ ಆಗ್ತಕ್ಕಂಥದ್ದು. ಇದರಲ್ಲಿ ಜಾಸ್ತಿ ಓದಿರಬೇಕು ಅಥವಾ ನನಗೆ ಮಾರ್ಕೆಟಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರಬೇಕು ಇಲ್ಲ ಸರ್. ನಾರ್ಮಲ್ ಲೇಮ್ಯಾನ್ ಪರ್ಸನ್ ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡಬಹುದಾದಂತಹ ಟ್ರೇಡಿಂಗ್ ಮೆಥಡ್ ಇದು. ಇದನ್ನು ನಾನು ಹಂಚ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಕನ್ಸಿಸ್ಟೆಂಟ್ ಆಗಿ ಟ್ರೇಡ್ ಮಾಡಬಹುದಾದಂತಹ ಟ್ರೇಡಿಂಗ್ ಮೆಥಡ್, ಬ್ಯಾಕ್ ಟೆಸ್ಟನ್ನು ಸಹ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಯಾವುದೇ ನೀವು ಸಂಕೋಚವಿಲ್ಲದೆ ರಿಜಿಸ್ಟರ್ ಮಾಡ್ಕೋಬಹುದು. ಕಲಿಬೇಕು ಅಂತ ಹೇಳಿದವರು ಡೆಫಿನೆಟ್ಲಿ ನಿಮಗೆ ಇಲ್ಲಿ ಕಲಿಯೋದಕ್ಕೆ ಸಿಗುತ್ತೆ ಸ್ನೇಹಿತರೆ. ತುಂಬ ಪ್ರಾಕ್ಟಿಕಲ್ ಓರಿಯೆಂಟೆಡ್, ಯೂಟ್ಯೂಬಲ್ಲಿ ಹುಡುಕಿದ್ರು ಎಲ್ಲೂ ಸಿಗೋದಿಲ್ಲ ನಿಮಗೆ. ಸೊ ಆ ರೀತಿಯಾದಂತಹ ಒಂದು ಮೆಥಡ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇದಾಯಿತು ನನ್ನ ಒಂದು ವೆಬಿನಾರ್ನ ಬಗ್ಗೆ ಮಾಹಿತಿ. ಇನ್ನು ಅನಾಲಿಸಿಸ್ನ ನೋಡಿದ್ವಿ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಇದು ಈ ಥರ ಇದೆ. ಇನ್ನು ನಾವು ನಿಫ್ಟಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ ನಿಫ್ಟಿ ಅದನ್ನು ಅಷ್ಟೇ ನಾವು ಡೈಲಿ ಚಾರ್ಟಿಂದ ನೋಡೋಣ. ನಿಫ್ಟಿ ಆ್ಯಸ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ತುಂಬ ಚೆನ್ನಾಗಿ ಹೋಗಿದೆ. 2 ಡೇ ಹೈನ ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಆಮೇಲೆ ಇದು ನಮ್ಮ
ಟ್ರೆಂಡ್ ಲೈನನ್ನು ರೆಸ್ಪೆಕ್ಟ್ ಮಾಡಿ ನಿನ್ನೆ ದಿವಸ ಒಳಗಡೆ ಬಂದಿತ್ತು. ಸೊ ಇವತ್ತು ನೋಡಿದಾಗ ಎರಡು ದಿನದ ಹೈನ ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದು ಮೂವನ್ನು ಕೊಡಬೇಕು, ಒಳ್ಳೆ ರೀತಿಯಾದಂಥ ಒಂದು ಮೂವನ್ನು ಕೊಡಬೇಕು, ಕೊಟ್ಟಿದೆ. ಪ್ರೀವಿಯಸ್ ವೀಕ್ ಹೈನ ಸಹ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿದೆ. ಇಲ್ಲಿ ಇನ್ನು 15 ಮಿನಿಟ್ಸ್ ಚಾರ್ಟಲ್ಲಿ ನಾವು ನೋಡಿದಾಗ ನೆನ್ನೆಯ ಒಂದು ಟ್ರೇಡಿನ ಲೆಕ್ಕಾಚಾರದಲ್ಲಿ ಇದು ನಮಗೆ ಆಲ್ರೆಡಿ ಒಂದು ಪ್ರಾಫಿಟನ್ನು ಸಹ ಇಲ್ಲಿ ಬುಕ್ಕಿಂಗಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸಾರಿ, ಇದನ್ನು ತಗೋಬೇಕಿತ್ತು, ನಾನು ಬೇರೆ ಯಾವುದನ್ನು ತಗೊಂಡೆ. ನನಗಿದು ಫಿಬೊನಾಚಿ 161.8% ಆಲ್ಮೋಸ್ಟ್ ರೀಚ್ ಮಾಡಾಗಿದೆ ಸ್ನೇಹಿತರೆ, ಆಲ್ಮೋಸ್ಟ್ ರೀಚ್ ಮಾಡಾಗಿದೆ. ಸೊ ಡೆಫಿನೆಟ್ಲಿ ಬ್ಯಾಂಕ್ ನಿಫ್ಟಿ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ, ನಿಫ್ಟಿಯಲ್ಲೂ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಇನ್ನು ನಿಫ್ಟಿಯ ಆಪ್ಷನ್ಸ್ ಏನು ಹೇಳುತ್ತೆ ನೋಡಿ, ನೆನ್ನೆಯ ದಿವಸ ನಿಫ್ಟಿಯ ಓಪನ್ ಇಂಟ್ರೆಸ್ಟ್ ಹೇಳಿತ್ತು ನಮಗೆ ಏನಂತ, ಮಾರ್ಕೆಟ್ ಡೌನ್ ಸೈಡ್ ಅಂತ. ಬಟ್ ಆಗಿದ್ದೇನು, ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಅಲ್ವಾ. ಸೊ ಇವತ್ತು ಸಹ ನನಗೆ ಅನ್ನಿಸ್ದಂಗೆ ಮಾರ್ಕೆಟಲ್ಲಿ ಓಪನ್ ಇಂಟ್ರೆಸ್ಟನ್ನು ನೋಡಿದಾಗ ತುಂಬ ಜಾಸ್ತಿ ಡಿಫ್ರೆನ್ಸ್ ಏನು ಇರಲಿಕ್ಕಿಲ್ಲ. ಎಸ್, ಇಲ್ಲಿ ನೋಡಿ ಕೇವಲ 2 ಲಕ್ಷ ಡಿಫ್ರೆನ್ಸಸ್ಗಳು ಮಾತ್ರ ಇಲ್ಲಿ ಇರ್ತಕ್ಕಂಥದ್ದು, 2 ಲಕ್ಷ ಚಿಲ್ಲರ ಡಿಫ್ರೆನ್ಸಸ್ ಇರ್ತಕ್ಕಂಥದ್ದು. ಮಾರ್ಕೆಟು ಮೇಲ್ಗಡೆ ಸೈಡಿಗೆ ಆಲ್ರೆಡಿ ಒಂದು ಮೊಮೆಂಟಮನ್ನು ಕೊಟ್ಟಾಗಿದೆ. ಯಾವುದರಲ್ಲಿ, ನಿಫ್ಟಿಯಲ್ಲಿ. ಇನ್ನು ನಮ್ಮ ಟ್ರೆಂಡ್ ಮೀಟರನ್ನು ಹಾಕಿಬಿಟ್ಟು ನಾವು ನೋಡಿದಾಗ ಟ್ರೆಂಡ್ ಮೀಟರ್ ಏನು ಹೇಳ್ತಾ ಇದೆ ನನಗೆ ನಿಫ್ಟಿಯಲ್ಲಿ ಅಂತ ಹೇಳಿದ್ರೆ ನೋಡಿ, ನಿಫ್ಟಿಯಲ್ಲಿ ಟ್ರೆಂಡ್ ಮೀಟರ್ 15 ಮಿನಿಟ್ಸ್ ಮತ್ತು 60 ಮಿನಿಟ್ಸ್ ಅಪ್ಪಲ್ಲಿದೆ. 4 ಅವರ್ಸ್ ಚಾರ್ಟ್ ಸ್ವಲ್ಪ ನ್ಯೂಟ್ರಲ್ ಇದೆ, ವೀಕ್ಲಿ ಚಾರ್ಟು ಸಹ ಅಪ್ಪಲ್ಲಿದೆ. ಸೊ ಇದು 3 ನಮಗೆ ಗ್ರೀನ್ ಬಂತು ಅಂತ ಹೇಳಿದ್ರೆ ನಾಳೆ ಒಂದು ಒಳ್ಳೆ ಮೊಮೆಂಟಮ್ ನೋಡಲಿಕ್ಕೆ ಸಿಗುತ್ತೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಯನ್ನು ನೋಡಿದಾಗ ನಾವು ಬ್ಯಾಂಕ್ ನಿಫ್ಟಿ ನಮ್ಗೆ ಏನು ಹೇಳ್ತಾ ಇದೆ ನೋಡಿ, ನಿಫ್ಟಿ 113 ಪಾಯಿಂಟ್ ಮೇಲ್ಗಡೆಗೆ ಇದೆ, ಬ್ಯಾಂಕ್ ನಿಫ್ಟಿ 105 ಪಾಯಿಂಟ್ಗಳು ಮಾತ್ರ. ಇಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ ಏನು ಹೇಳ್ತಾ ಇದೆ, ವೀಕ್ಲಿ ಚಾರ್ಟಲ್ಲಿ ಸ್ಲೈಟ್ಲಿ ಬುಲ್ಲಿಶ್, 60 ಮಿನಿಟ್ಸ್ ಮತ್ತು 4 ಅವರ್ಸ್ ಚಾರ್ಟು ನ್ಯೂಟ್ರಲ್ ಇದೆ, ಡೇ ಚಾರ್ಟು ನ್ಯೂಟ್ರಲ್ ಇದೆ, 15 ಮಿನಿಟ್ಸ್ ಮತ್ತು 5 ಮಿನಿಟ್ಸ್ ಲೈಟ್ಲಿ ಬುಲ್ಲಿಶ್ ಇರ್ತಕ್ಕಂಥದ್ದು ಇವತ್ತು. ಸೊ ನಾಳೆ ದಿವಸ ನಮಗೆ ಇಲ್ಲಿ ಬುಲ್ಲಿಶ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಯಲ್ಲಿ ಟ್ರಯಾಂಗಲ್ ಸಹ ಬಂದಿರೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಟ್ರೇಡ್ ಸೆಟಪ್ ನಮಗೆ ನಾಳೆ ದಿವಸ ಸಿಗಲಿಕ್ಕಿದೆ ಸ್ನೇಹಿತರೆ, ರೈಟ್. ಸೊ ಇದು ಇತ್ತು ಇವತ್ತಿನ ನಮ್ಮ ಒಂದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸು. ನಿಫ್ಟಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ ನಿಫ್ಟಿ ನಾವಿಲ್ಲಿ ಪುಲ್ ಬ್ಯಾಕನ್ನು ವೇಟ್ ಮಾಡಿಕೊಂಡು ಆಮೇಲೆ ಎಂಟ್ರಿಯನ್ನು ಪಡೆಯಬೇಕಾಗುತ್ತದೆ. ಇನ್ನು ಬ್ಯಾಂಕ್ ಒನ್ ಅವರ್ ಚಾರ್ಟಿನ ಪ್ರಕಾರ ನೋಡಿದಾಗ ನಿಫ್ಟಿ ಒಂದು ಓವರಾಲ್ ಟ್ರೆಂಡನ್ನು ನೋಡಿದಾಗ ಬುಲ್ಲಿಶ್ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದೇ 5 ನಿಮಿಷದ ಚಾರ್ಟಲ್ಲಿ ನೋಡಿದಾಗ ಮಾರ್ಕೆಟ್ ಇಲ್ಲಿ ಒಂದು ಕನ್ಸಾಲಿಡೇಷನ್ ಝೋನಲ್ಲಿ ಬಂದು ಸಿಗಾಕೊಳ್ತಾ ಇದೆ. ಅಂದರೆ ನಾಳೆ ದಿವಸ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಎರಡು ಸೇಮ್ ಬಿಹೇವಿಯರನ್ನು ಮಾಡುವ ಗುಣಲಕ್ಷಣಗಳನ್ನು ಇಲ್ಲಿ ಹೊಂದಿದವೆ, ರೈಟ್. ಸೊ ಸ್ನೇಹಿತರೆ, ಇದು ಇತ್ತು ನಮ್ಮ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ವೀಡಿಯೋಸ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ನಿಮ್ಮ ರಿಲೇಟಿವ್ಸ್ ಆಗಿರಲಿ, ಕೊಲೀಗ್ಸ್ ಆಗಿರಲಿ ವೀಡಿಯೋನ ಹಂಚ್ಕೊಳ್ಳಿ. ಹಾಗೂ ನಿಮ್ಮ ಯೂಟ್ಯೂಬ್ ಚಾನಲ್ ಅಥವಾ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಫೇಸ್ಬುಕ್ ಪೇಜ್ಗಳಾಗಿರ್ಬೋದು, ವೀಡಿಯೋವನ್ನು ಹರಿದಾಡಿಸಿ ನೆಸೆಸಿಟಿ ಇದ್ದವರಿಗೆ ವೀಡಿಯೋ ಸಿಗಲಿ, ಅವರು ಸಹ ನಾಲೆಡ್ಜಬಲ್ ಟ್ರೇಡರ್ ಆಗಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸೋಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ಸೆಷನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.